ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸುಮಾರು ಜನ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ತುಂಬ ಸಾರಿ, ಅಮ್ಮನ ಮನೆಗೆ ಹೋಗಿದ್ದೆ. ಆಮೇಲೆ ಸ್ವಲ್ಪ ಏನೋ ವರ್ಕಲ್ಲಿ ಬ್ಯುಸಿಯಾಗಿ ಹೋಗಿದ್ದೆ, ಅದಕ್ಕೇ ವ್ಲಾಗ್ಸ್ ಮಾಡೋಕ್ಕೆ ಆಗಲಿಲ್ಲ. ಈಗ ಅಮ್ಮನ ಮನೆಯಿಂದ ಬಂದಿದ್ದೀನಿ. ಒಂದು ಶಾರ್ಟ್ ವ್ಲಾಗ್. ನಮ್ಮ ಆಂಧ್ರ ಸ್ಟೈಲಲ್ಲೆಲ್ಲ ಪಚ್ಚಡಿ ಅಂತ ಮಾಡ್ತಾರೆ ಒಂಥರ. ಅಂದರೆ ಒಂದು ಹೊತ್ತಿಗೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಂಥ ಟೇಸ್ಟ್ ಗೊತ್ತಾ, ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಕೆಲವು ಸತಿ ಸಾರು ಮಾಡಬೇಕು, ಒಂದು ಹೊತ್ತಿಗೆ ಖಾಲಿ ಆಗೋಗಿದೆ, ಒಂದು ಹೊತ್ತಿಗೆ ಏನಾದರೂ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಮನೆಗೆ ಬಂದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅಲ್ಲಿಂದ ಕೆಲವೆಲ್ಲ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದರು ಅಮ್ಮ. ಸ್ಯಾರೀಸ್ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊತಾ ಇರ್ತೀವಿ. ಮ್ಯಾಕ್ಸಿಮಮ್ ಅವರೇ ನನಗೆ ಕೊಡ್ತಾ ಇರ್ತಾರೆ, ಯಾಕೆಂದರೆ ವರ್ಕಿಂಗ್ ಆಗಿರೋದ್ರಿಂದ ನಿನ್ಗೆ ಎಷ್ಟು ಸ್ಯಾರೀಸ್ ಇದ್ದರೂ ಕಡಿಮೆನೇ ಅಂತ ಕೊಡ್ತಾನೆ ಇರ್ತಾರೆ ಪಾಪ ಅಮ್ಮ. ನೆಕ್ಸ್ಟು ಅಮ್ಮನ ಮನೆಯಿಂದ ಬಂದಿದ್ದ ತಕ್ಷಣವೇ ಈಗ ನನಗೆ ಫಸ್ಟು ತುಂಬಾ ಸುಸ್ತಾದಂಗೆ ಆಗೋಗಿತ್ತು ಆಯಿತಾ. ಅದಕ್ಕೆ ಸ್ವಲ್ಪ ರಿಫ್ರೆಶಿಂಗ್ ಆಗಲಿ ಅಂತ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗೆ ಮಾಡ್ಕೊಳ್ತೀನಿ ಅಂತ ನಾನು ಶಾರ್ಟ್ಸಲ್ಲೂ ಹಾಕಿದೆ. ಜಸ್ಟು ಬಿಸಿನೀರನ್ನ ಹಾಕೋತೀನಿ. ನೀವು ನೋಡಿ ಬೇಕಾದ್ರೆ ಟ್ರೈ ಮಾಡಿ. ನಿಮಗೇನೋ ತುಂಬ ಹೀಟ್ ಆಗೋಲ್ಲ, ತುಂಬ ಕೋಲ್ಡ್ ಬಾಡಿನೇ ಪರವಾಗಿಲ್ಲ. ಹೀಟ್ ಬಾಡಿ ಆದ್ರೂ ಪರವಾಗಿಲ್ಲ, ಡೈಲಿ 1 ಕಪ್ ತೊಗೋಬೇಕು ಅಷ್ಟೇ. ಬಿಸಿನೀರಿಗೆ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಕಾಫಿ ಪುಡಿನ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಎಷ್ಟು ಎನರ್ಜೆಟಿಕ್ ಅನಿಸುತ್ತೀರಾ ಅಂದರೆ ಅದು ಒಂಥರ ನಿದ್ದೆ ಥರ ಅನಿಸೋದು, ಒಂಥರ ಏನೋ ಒಂಥರ ಡಲ್ಲು ಲೇಸಿನೆಸ್ ಅನಿಸ್ತಾ ಇದ್ದರೆ ತುಂಬ ಒಂಥರ ಆ್ಯಕ್ಟಿವ್ ಆಗ್ಬೋದು. ನನಗಂತೂ ಆ ಥರ ಫೀಲ್ ಆಗುತ್ತೆ. ಅದಕ್ಕೆ ಒಂದು ಕಪ್ಪು ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಎಷ್ಟು ಜಲ್ದಿ ಪಟ ಅಂತ ಎಲ್ಲ ಕೆಲಸ ಮಾಡಿಕೊಂಡೆ. ಅಲ್ಲಿಂದ ಎಲ್ಲ ಬಟ್ಟೆ ತಂದಿರೋದೆಲ್ಲ ಸ್ವಲ್ಪ ವಾಷಿಂಗ್ ಎಲ್ಲ ಮಾಡಬೇಕಿತ್ತು. ವಾಷಿಂಗ್ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಇವತ್ತು ಮ್ಯೂಸಿಕ್ ಕ್ಲಾಸ್ ಬೇರೆ ಇತ್ತು. ಅದಕ್ಕೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಬ್ಲ್ಯಾಕ್ ಕಾಫಿ ಎಂಜಾಯ್ ಮಾಡ್ತಾಯಿದ್ದೀನಿ. ಫಸ್ಟು ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಬಿಟ್ಟೆ. ನಾನು ಎಲ್ಲೇ ತಿರ್ಕೊಂಬರ್ತೀನಿ, ಏನಾದ್ರು ಮಾರ್ಕೆಟ್ಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲೇ ಒಂದು ಟ್ರಾವೆಲ್ ಮಾಡ್ಕೊಂಬರ್ತೀನಿ ಅಂದರೆ ಬಂದಿದ ತಕ್ಷಣ ನನಗೆ ಸ್ನಾನ ಮಾಡಬೇಕು. ಅಲ್ಲಿವರೆಗೂ ಸಮಾಧಾನ ಇರಲ್ಲ, ಆಗಲೇ ರಿಫ್ರೆಶಿಂಗ್ ಅನಿಸೋದು. ಆಮೇಲೆ ಒಂದು ಲೆವೆಲ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ಮೇಲೆ ವಾಕಿಂಗ್ ಹೋಗ್ಬಿಟ್ಟೆ. ಆಮೇಲೆ ಅದೇ ಏನೇ ಆದರೂ ವಾಕಿಂಗ್ ಅಂತೂ ಬಿಡ್ತಾಯಿಲ್ಲ, ಡೆಫಿನೆಟಾಗಿ ವಾಕಿಂಗ್ ಅಂತೂ ಮಾಡ್ತೀನಿ. ಆಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಎಷ್ಟೋ ಸರಿ ನಮಗೆ ಕಮೆಂಟ್ಸ್ ಮಾಡ್ತಾಯಿದ್ರಿ, ಸುಮಾರು ಜನ ಮನಸ್ಸಿಗೆ ಬೇಜಾರಾಗೋ ಥರನೇ ಇರುತ್ತೆ, ತುಂಬ ಮಾನಸಿಕವಾಗಿ ಹೋಗಿದ್ದೀನಿ ಅಂತ. ಆಮೇಲೆ ಕೆರಿಯರ್ ವೈಸು ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಹೇಳೋದೇನು ಅಂದರೆ, ಲೈಫ್ ಇರೋದೇ ಅಪ್ಸ್ ಆ್ಯಂಡ್ ಡೌನ್ಸು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಮಗೆ ಚುಚ್ಚಿ ಮಾತಾಡೋರು ಇರ್ತಾರೆ, ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಪದೇ ಏನೋ ಕೊಂಕು ಮಾತಾಡೋರು ಇರ್ತಾರೆ. ಅವ್ರ ಮಧ್ಯೆ ನಾವು ಬದುಕಬೇಕು. ಎಲ್ಲ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೇ ಸಿಚುವೇಶನ್ಸ್ ಬರ್ತಾ ಇರೋದು. ಕೆಲವು ಸತಿ ನಮ್ಮ ಪಾಡಿಗೆ ನಾವು ಲೈಫ್ನ ಲೀಡ್ ಮಾಡೋಕ್ಕೆ ಕಲಿಬೇಕಾಗತ್ತೆ. 4 ಜನ ಮಧ್ಯೆ ಇದ್ದರೂ ಕೂಡ, 10 ಜನ ಮಧ್ಯೆ ಇದ್ದರೂ ಕೂಡ ನಮ್ಮ ಲೈಫ್ ಹೇಗೆ ನಾವು ಒಂಟಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ನಾವು ಕಲ್ತ್ಕೋಬೇಕಾಗತ್ತೆ. ತುಂಬ ಬ್ಯುಸಿಯಾಗಿಬಿಡ್ಬೇಕಪ್ಪ ಫ್ರೆಂಡ್ಸ್. ಎಷ್ಟು ಬ್ಯುಸಿಯಾಗಿಬಿಡ್ಬೇಕು ಅಂದರೆ ನಮಗಿವೆಲ್ಲ ಯೋಚನೆ ತಲೆಗೆ ಬರಲೇಬಾರ್ದು. ಒಂದಾದ್ಮೇಲೆ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾಯಿದ್ರೆ ಆಮೇಲೆ ಕೆಲವೆಲ್ಲ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ, ಆ ಸಿಚುವೇಶನ್ಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಹಸ್ಬೆಂಡ್ಸ್ ಕುಡಿತಾ ಇರ್ತಾರೆ, ಟಾರ್ಚರ್ ಮಾಡ್ತಾ ಇರ್ತಾರೆ ವೈಫ್ಗಳಿಗೆ. ಅವ್ರಿಗೆ ಏನು ಆಪ್ಷನ್ನೇ ಇಲ್ಲ ಲೈಫಲ್ಲಿ ಅನ್ನಂಗಿರುತ್ತೆ. ಅದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಏನು ಬೆಸ್ಟ್ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೋದು ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಮ್ಮ ಲೈಫ್ ಬೆಟರ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಕಂಟ್ರೋಲಲ್ಲಿಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ಯೋಚನೆ ಮಾಡಿ, ಎಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಲೈಫ್ ಹೀಗೆ ಲೀಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆದಷ್ಟು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ನಾನು ಹೆಂಗೆ ಸ್ಟ್ರಾಂಗಾಗಿ ಇದನ್ನು ತೊಗೊಳಕ್ಕೆ ಸಾಧ್ಯ, ಹೆಂಗೆ ಅದನ್ನು ಚೇಂಜ್ ಮಾಡಿಕೊಂಡು ನನ್ನ ಬೆನಿಫಿಟ್ಗೆ ಅಂದರೆ ನನ್ನ ಪಾಸಿಟಿವ್ ಆಗಿ ಹೆಂಗೆ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಅಲ್ಲೇ ವಾಕಿಂಗ್ ಹೋಗಿದ್ನಲ್ಲ, ಹಾಗೆ ಮಾತಾಡ್ತಾ ಇದ್ದೆ. ಬಟ್ ಅದು ಫುಲ್ಲು ಪಕ್ಷಿಗಳ ಸೌಂಡು, ನಾನು ಮಾತಾಡಿದ್ದೇನು ಕೇಳಿಸ್ತಾನೆ ಇರಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೆಂಗೆ ನಮಗೆ ನಾವು ಬ್ಯುಸಿ ಮಾಡ್ಕೋಬೇಕು ಗೊತ್ತಾ ಕೆಲಸದಲ್ಲಿ. ಫಸ್ಟು ಏನು, ನೀವು ಹೌಸ್ ವೈಫ್ ಆಗಿದ್ದೀರಾ, ವರ್ಕಿಂಗ್ ಆಗಿದ್ದೀರಾ, ಓದ್ತಾ ಇದ್ದೀರಾ, ಕೆರಿಯರ್ ಮಾಡ್ಕೊಂಡಿದ್ದೀರಾ, ಅದೆಲ್ಲ ಮ್ಯಾಟ್ರಲ್ಲ. ಏನೇ ಆಗಿದ್ರು, ಹೌಸ್ ವೈಫ್ ಆಗಿದ್ರೂ ಕೂಡ ನೀವು ಎಷ್ಟು ಬ್ಯುಸಿಯಾಗಿರ್ಬೋದು, ಕೆಲಸ ಹುಡ್ಕೊಂಡು ಮಾಡಿ, ಮಕ್ಕಳು ಚೆನ್ನಾಗಿ ಓದಿಸಿ, ಮಕ್ಕಳನ್ನ ಮೋಟಿವೇಟ್ ಮಾಡಿ. ನಮ್ಮ ಲೈಫ್ ಏನೋ ಹಾಳಾಗೋಯ್ತು ಅಂದರೆ ಮಕ್ಕಳ ಲೈಫೂ ನಮ್ಮನ್ನು ನೋಡಿ ಹಾಳಾಗಬಾರ್ದು. ಅವ್ರಿಗೋಸ್ಕರ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕಾಗತ್ತೆ. ಅವ್ರಿಗೋಸ್ಕರ ನಾವು ಧೈರ್ಯ ತಂದ್ಕೋಬೇಕು.
ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೇಗೆ ಕೆಲಸ ಮಾಡ್ಕೋಬೇಕು, ಏನಾದರೂ ಒಂದು ಮಾಡಿಯಪ್ಪ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಏನಾದರೂ ಒಂದು ಮಾಡಿ. ಕೆಲವರೇನೋ ಕಮೆಂಟ್ ಮಾಡಿದ್ರಿ, ಬ್ಯೂಟಿಷನ್ಗೆ ಕೋರ್ಸ್ಗೆ ಹೋಗ್ತಾಯಿದ್ದೀನಿ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ. ಏನಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ? ಅದು ನಿಮ್ಮ ಕೆರಿಯರ್ ಅಲ್ವಾ, ಕಾನ್ಸಂಟ್ರೇಟ್ ಮಾಡಿ. ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲ, ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಬೇಜಾರಾಗುತ್ತೆ. ಈ ಥರ ಎಲ್ಲ ಲೈಫು ನಮ್ಮದು. ಎಷ್ಟು ಚೆನ್ನಾಗಿ ಪೇರೆಂಟ್ಸ್ ಹಾಕಿರ್ತಾರೆ, ಸೆಲ್ವಿರ್ತಾರೆ, ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತೀವಿ, ಹೆಂಗೋ ಲೈಫ್ನ ಲೀಡ್ ಮಾಡಬೇಕು ಅಂತ. ಬಟ್ ಈ ಥರ ಎಲ್ಲ ಆಗ್ಬಿಟ್ರಂತೂ ತುಂಬ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಫ್ ಇನ್ನೂ ಬೇಜಾರಾಗೋಗಲ್ವ, ಇನ್ನೂ ಒಂಥರ ನೋವಾದಂಗೆ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಸೈಡಿಗಿಟ್ಟು ಸೊಲ್ಯೂಷನ್ಸ್ ಹುಡ್ಕಕ್ಕೆ ಟ್ರೈ ಮಾಡಿ, ಇಲ್ಲ ಅಂತಲ್ಲ. ಏನಾದರೂ ಆಗುತ್ತಾ, ಚೇಂಜ್ ಆಗುತ್ತಾ, ಈ ಥರ ನೋವು ಕೊಡ್ತಾ ಇರೋವಂಥ ವ್ಯಕ್ತಿಯಿಂದ ನಮಗೆ ಚೇಂಜ್ ಆಗುತ್ತಾ ಅಂತ ನೋಡಿ. ಇಲ್ಲ ಅಂದರೆ ನಾವು ಎಷ್ಟು ಬ್ಯುಸಿಯಾಗಿ ಹೋಗಬೇಕು ಅಂದರೆ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂಬಿಡ್ಬೇಕು. ಟೈಲರಿಂಗ್ ಕಲಿಬೋದು, ಇಲ್ಲಾಂದರೆ ಏನಾದರೂ ಒಂದು ಹೊರಗಡೆ ಹೋಗ್ಬಿಟ್ಟು ಚಿಕ್ಕದು, ನೀವೇನೂ ಓದಿಲ್ಲ ಅಂದರೂ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಬಿಡ್ಬೋದು. ಟ್ಯೂಷನ್ಸ್ ಓದಿದ್ದೀರಾ, ಏನಾದ್ರು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಸ್ಪದ ಇಲ್ಲ ಅಂದರೆ ಮನೆಯಲ್ಲೇ ಟ್ಯೂಷನ್ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ ಅಂದರೆ ಆದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂದರೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡ್ಬೋದಾ, MSc ಮಾಡ್ಬೋದಾ ಅಂತ. ಮಾಡ್ಬೋದು ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು. ನಾನು MSc ಮಾಡಿದ್ದು ಮದುವೆ ಆದಮೇಲೆ, BEd ಮಾಡಿದ್ದು ಮದುವೆ ಆದಮೇಲೆ. ಸೊ ಕರೆಸ್ಪಾಂಡೆನ್ಸಲ್ಲೂ ಡಿಗ್ರಿ MSc ಎಲ್ಲ ಮಾಡ್ಬೋದು. ನಂದು ಮೊದಲು ಒಂದು MSc ಆಗಿತ್ತು, ಮದುವೆ ಆದಮೇಲೂ ಒಂದು MSc ಮಾಡಿಕೊಂಡೆ. ನನ್ನ ಇಂಟ್ರೆಸ್ಟ್ ಅಷ್ಟೇ. ಆಗ ನಾನು 7 ಇಯರ್ಸ್ ಮನೇಲಿದ್ದೆ ಅಂತ ಹೇಳಿದ್ನಲ್ಲ, ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಓದೋದ ಬಗ್ಗೆ ಫಸ್ಟೇ ಹುಚ್ಚಿತ್ತು. ಅದಕ್ಕೇ ಹೆಂಗೋ ಅದು ಮಕ್ಕಳನ್ನ ನೋಡಿಕೊಂಡು ಮನೇಲೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಒಂಥರ ನಾವೇನೂ ಕೆಲಸಕ್ಕೆ ಬರಲ್ವೇನೋ ಆ ಲೆವೆಲ್ಗೆ ಫೀಲಿಗೆ ಬಂದುಬಿಡುತ್ತೆ. ಅದು ಎಲ್ಲರಿಗೂ ಕಾಮನ್. ಅದು ಆ ಟೈಮಲ್ಲಿ ಒಂಥರ ಬೇಜಾರಾಗ್ತಾ ಇರುತ್ತೆ, ಮನೇಲಿ ಇದ್ಕೊಂಡು ಏನೂ ಮಾಡ್ತಿಲ್ವಲ್ಲ ಪ್ರೊಡಕ್ಟಿವ್ ಆಗಿ ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟು, ಮಕ್ಕಳು ನಾವು ಬೇಕೇ ಬೇಕು, ಅದನ್ನು ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ, ಈಗ ಓದೋದು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋದು, ಈಗೇನೋ ಒಂದು 5 ಇಯರ್ಸ್ ಆದಮೇಲೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಅದ್ರ ಬಗ್ಗೆ ಟಚ್ಚಲ್ಲಿ ಇದ್ದರೆ ನಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಗೊತ್ತಾ, ಒಂದು ಇಂಟರ್ವ್ಯೂ ಫೇಸ್ ಮಾಡೋಕ್ಕೆಲ್ಲ. ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಈ ಪಚ್ಚಡಿ ಹೆಂಗೆ ಮಾಡಿದೆ ಗೊತ್ತಾ, ಅದೇನು ಹೊಗೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಎಣ್ಣೆ ಹಾಕಿ, ಬದನೇಕಾಯಿ, ಕಡಿಮೆ ಬೀಜ ಇರುವಂಥ ಬದನೇಕಾಯಿ ಹಾಕ್ಕೊಂಡು, ಟೊಮ್ಯಾಟೊ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿನ ಹಾಕಿ, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಸುಟ್ಟು ಮಾಡಬೇಕು. ಈ ಥರ ಮಾಡಿದರೂ ಸುಟ್ಟಿರುವಂಥ ಫ್ಲೇವರೇ ಬರುತ್ತೆ. ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಆದಷ್ಟು ಸ್ಟೀಲ್ ಇದ್ರಲ್ಲಿ ಮಾಡಿದ್ರೆ ಚೆಂದ, ಯಾಕೆಂದರೆ ಅದು ತಳ ಹಿಡಿಯುತ್ತಲ್ವ, ಒಂಥರ ಚೆನ್ನಾಗಿರುತ್ತೆ. ಸುಟ್ಟಿರೋ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಟೊಮ್ಯಾಟೊ ಒಂದು 2 ಹಾಕ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಒಂದು 4-5, ಬದನೇಕಾಯಿ 1-2 ಅಷ್ಟೇ, ಒಂದು ಹೊತ್ತಿಗೆ ಅಂತ ಮಾಡಿದ್ದು. ನಾನು ನೈಟ್ ಕಂಪ್ಲೀಟಾಗಿ ಊಟ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನನಗೇನು ಹಸಿವು ಆಗ್ತಿಲ್ಲ, ಏನೂ ಆಗ್ತಿಲ್ಲ. ನೈಟ್ ನಾನು ತಿನ್ನೋದೇ ಇಲ್ಲ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೋಡಿ, ನೀವು ಹುಷಾರಾಗಿ ಮಾಡಿ. ತುಂಬ ಎಣ್ಣೆ ಕಾಯಿಸಿದ್ರೆ ಈ ಥರ ಹೊಗೆ ಬರುತ್ತೆ. ಏನಿಲ್ಲ, ಅದು ನೀರಿರುತ್ತಲ್ಲ, ನೀರಲ್ಲಿ ಹಾಕಿ ಇಟ್ಟಿರ್ತೀವಲ್ವ ಬದನೇಕಾಯಿ, ಅದು ವೇಪರ್ಸ್ ಆಗಿ ಬರುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿರೋ ಥರ ಆಗಿದೆ. ನೀವು ಈ ಥರನೇ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕಡಲೆ ಬೀಜನ ಸಪ್ರೇಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೋದು, ಅಥವಾ ಡ್ರೈ ರೋಸ್ಟ್ ಮಾಡ್ಕೋಬೋದು. ಮನೇಲಿ ರೋಸ್ಟ್ ಆಗಿರುವಂಥ ಕಡಲೆ ಬೀಜ ಇದ್ದರೂ ಅದನ್ನು ಯೂಸ್ ಮಾಡ್ಕೋಬೋದು. ಬೇಕಾದ್ರೆ ತೆಂಗಿನಕಾಯಿನೂ ಯೂಸ್ ಮಾಡ್ಕೋಬೋದು, ಕಡಲೆ ಬೀಜನೇ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಇದಕ್ಕೆ ಮೇನ್ಲಿ ಬಂದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕಿ ರುಬ್ಬೋದಷ್ಟೇ. ಇನ್ನೊಂದೇನು ಅಂದರೆ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು. ಯಾವಾಗಲೂ ಈ ಬದನೇಕಾಯ್ದು ಏನಾದರೂ ಚಟ್ನಿ ಮಾಡ್ತೀವಿ ಅಂದರೆ ತರಿಯಾಗಿ ಮಾಡಿದ್ರೇ ಚೆಂದ. ಆಮೇಲೆ ಇದಕ್ಕೆ ಬೆಸ್ಟು ಅಂದರೆ ಹಸಿ ಈರುಳ್ಳಿ, ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಅಥವಾ ಮುದ್ದೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾಡಿ 1-2 ಅವರ್ ತಿಂತೀವಿ ಅಂದರೆ ಚೆನ್ನಾಗಿರಲ್ಲ, ಯಾಕೆಂದರೆ ಅದು ಒಂಥರ ಕಲರ್ ಚೇಂಜ್ ಆಗೋಗಿರುತ್ತೆ. ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಹೊತ್ತಿಗೆ ವಿತಿನ್ ನೀವು 1 ಅವರ್ ಒಳಗಡೆ ತಿನ್ಬಿಡ್ತೀರಾ ಅಂದರೆ ಇದನ್ನು ಮಾಡ್ಕೊಳ್ಳಿ. ಅದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರೆ ಇದನ್ನೆಲ್ಲ. ಒಂದು ಹೊತ್ತಿಗೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಅದು ರೋಲಲ್ಲೆಲ್ಲ ರುಬ್ಬಿದ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಬೆಳ್ಳುಳ್ಳಿ ಮರಿಬಾರ್ದು. ಮತ್ತು ಹಸಿ ಈರುಳ್ಳಿನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಮಿಕ್ಸಿಗೆ ಹಾಕ್ಕೊಳ್ಳಿ, ಅರ್ಧ ಮೇಲಿಂದ ಹಾಕ್ಕೊಂಡ್ರೆ ತಿನ್ನೋಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಮಾತ್ರ ಬದನೆಕಾಯಿನ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡು ಇಲ್ಲಾಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ನಾನು ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಆ ಆವರಿಗೇ ಬೆಂದೋಗುತ್ತೆ. ಹಸಿಯಾಗಿ ಹಾಕಕ್ಕೆ ಹೋಗಬೇಡಿ, ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಈ ಥರ ತರಿಯಾಗಿ ಆಡಿಸ್ಕೋಬೇಕು. ನಮ್ಮ ಆಂಧ್ರ ಸ್ಟೈಲ್ ಪಚ್ಚಡಿ ಇದು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ನಾನು ಹೇಳ್ತಾ ಇದ್ದಲ್ಲ, ಎಷ್ಟು ಬ್ಯುಸಿಯಾಗೋಗಿ ಅಂದರೆ ನಿಮ್ಮ ಪಾಡಿಗೆ ನೀವು ಲೈಫ್ನ ಲೀಡ್ ಮಾಡೋಕ್ಕೆ ನೀವೇ ಕಲ್ತ್ಬಿಡ್ತೀರ. ನಿಮ್ಮ ಕೆಲಸ, ನಿಮ್ಮ ಅಚೀವ್ಮೆಂಟ್ಸ್ಗಳು, ನಿಮ್ಮ ಇಂಪ್ರೂವ್ಮೆಂಟ್ಸ್ಗಳು, ಮಕ್ಕಳು, ಮನೆ, ಇದೇ ಕಾನ್ಸಂಟ್ರೇಟ್ ಮಾಡ್ಕೊತ ಕೂತ್ಕೊಂಡ್ಬಿಟ್ರೆ ನಮಗೇನು ಅವ್ರ ಈ ಥರ ಅಂದರು, ಇವ್ರ ಥರ ಅಂದರು, ಯಾವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಏನಿಲ್ಲ. ನಾವೇ ಖುಷಿಯಾಗಿರೋದನ್ನು ಕಲ್ತ್ಬಿಡ್ಬೇಕು. ಆಗ ಲೈಫು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಈ ಥರ ಅಂದರು, ಇವ್ರ ಥರ ಅಂದರು, ನಾವು ಬೇಜಾರು ಮಾಡ್ಕೊಂಡೆ ಕೂತ್ಕೊಂಡ್ರೆ ಇರೋದೊಂದು ಲೈಫು ನಾವು ಎಂಜಾಯ್ ಮಾಡಲ್ಲ, ತುಂಬ ಸಪ್ಪೆ ಆಗೋಗುತ್ತೆ. ಆಮೇಲೆ ಏನಪ್ಪ ನನ್ನ ಲೈಫ್ ಹಿಂಗಾಗೋಗಿದೆ ಅಂತ ಕೊರಕ್ಕೊಂಡೇ ಇರ್ತೀವಿ. ಇದರಿಂದ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಮಾನಸಿಕವಾಗಿ ತುಂಬ ಕೊರಗ್ತೀವಿ. ಸುಮ್ಮನೆ ಅಳು ಬರ್ತಾ ಇರುತ್ತೆ. ನೀವು ಹೊರಗಡೆ ಹೋಗಿ ಡೈವರ್ಷನ್ಸ್ ಮಾಡ್ಕೊಳ್ಳಿ. ನಿಮ್ಮದ್ರಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡ್ತಾ ಹೋಗಿ. ನಿಮ್ಗೆ ಏನು ಖುಷಿನೋ ಅದನ್ನು ಮಾಡ್ತಾ ಹೋಗಿ. ನಿಮ್ಮ ಪಾಡಿಗೆ ನೀವು ಲೈಫ್ನ ಲೀಡ್ ಮಾಡೋಕ್ಕೆ ಕಲೀರಿ. 4 ಜನ ಮಧ್ಯೆ ಇದ್ದರೂ ಕೂಡ ಎಲ್ಲರೂ ನಮ್ಮ ಶ್ರೇಯೋಭಿಲಾಷಿಗಳಲ್ಲ. 4 ಜನ 4 ಥರ ಮಾತಾಡೋರು ಇರ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನಿಮ್ಗೇನು ಖುಷಿನೋ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ, ಅದ್ರ ಬಗ್ಗೆನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ, ಆದಷ್ಟು ನೋಡಿ, ಆದಷ್ಟು ನೀವು ಹೆಂಗೆ ಡೈವರ್ಷನ್ ಮಾಡ್ಕೋಬೋದು ಅಂತ ನಿಮ್ಮ ಲೈಫಿಗೆ ನಿಮ್ಗೆ ಏನು ಸೂಟ್ ಆಗುತ್ತೆ ಅಂತ ನೋಡ್ಕೋಬೋದು. ಸೊ ಆ ರೀತಿ ನೀವು ಖುಷಿಯಾಗಿರ್ಬೋದು. ಇರೋ ಪ್ರಾಬ್ಲಮ್ನ ಆದಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ಕೋಬೋದು. ನೋಡಿ, ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಇಲ್ಲ, ನಾನು ಕೊರಕ್ಕೊತ ಕೂತ್ಕೊಂಡ್ರೆ ಅದು ಸೊಲ್ಯೂಷನ್ ಅಲ್ಲ. ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಇಲ್ಲ, ನಾನು ಕೊರಗ್ದೇ ಮುಂದೆ ಫಾರ್ವರ್ಡ್ ಆಗ್ತೀನಿ, ಅಂದರೆ ಮೂವ್ ಫಾರ್ವರ್ಡ್ ಆಗ್ತೀನಿ, ಲೆಟ್ ಗೋ ಮಾಡ್ತಾಯಿರ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಇದೆಲ್ಲ ನಾನು ಬಿಟ್ಟು ಮುಂದೆ ಹೋಗ್ತೀನಿ ಅಂತ ಲೈಫ್ನ ಲೀಡ್ ಮಾಡೋದೇ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಸೊ ಆದಷ್ಟು ಇಂಡಿಪೆಂಡೆಂಟಾಗಿ ನಿಮ್ಮ ಪಾಡಿಗೆ ನೀವು ಲೈಫ್ನ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ಎಲ್ಲರೂ ಚೆನ್ನಾಗಿದ್ರೆ ಖುಷಿಯಾಗಿ ಎಲ್ಲರ ಜೊತೆನೂ ಚೆನ್ನಾಗಿರಿ. ಕೆರಿಯರ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ನಾನು ಚಿಕ್ಕ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅನ್ನ ಮಾಡಿದ್ದೆ, ರೈಸ್ಗೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಪಚ್ಚಡಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.